ವಿವಾಹಿತೆಯನ್ನ ಓಡಿಸಿಕೊಂಡು ಹೋಗಿದ್ದಕ್ಕೆ ಆಕ್ರೋಶ. ಮಹಿಳೆ ಕುಟುಂಬಸ್ಥರಿಂದ ಯುವಕನ ಮನೆ ಸಂಪೂರ್ಣ ಧ್ವಂಸ. ಬೆಳಗಾವಿ ತಾಲೂಕಿನ ಬರಮ್ಯಾನಹಟ್ಟಿ ಗ್ರಾಮದಲ್ಲಿ ಘಟನೆ. ಮಾರಕಾಸ್ತ್ರ ಸಮೇತ 200ಕ್ಕೂ ಹೆಚ್ಚು ಜನರಿಂದ ದಾಳಿ. ಮನೆಯಲ್ಲಿದ್ದಂಥ ಯುವಕನ ಕುಟುಂಬಸ್ಥರ ಹತ್ಯೆಗೆ ಯತ್ನ. ವಿವಾಹಿತೆಯ ಪೋಷಕರು, ಪತಿಯ ಪೋಷಕರಿಂದ ದಾಳಿ. ವಿವಾಹಿತೆ ಜೊತೆ 2 ದಿನಗಳ ಹಿಂದೆ ಓಡ್ ಹೋಗಿರುವ ಯಲ್ಲಪ್ಪ. ಕಳೆದ ವರ್ಷ ಬಸಪ್ಪ ನಾಯಕನ ಜೊತೆಗೆ ವಿವಾಹವಾಗಿದ್ದ ಮಹಿಳೆ. ಬಸಪ್ಪ ನಾಯಕ, ಯಲ್ಲಪ್ಪ ನಾಯಕ ಇಬ್ರು ಆತ್ಮೀಯ ಸ್ನೇಹಿತರು. ಬೆಳಗಾವಿಯ ಒಂದೇ ಕಂಪನಿಯಲ್ಲಿ ಬಸಪ್ಪ ದಂಪತಿ ಯಲ್ಲಪ್ಪ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಪರಿಚಯ ಆಗಿದೆ. ಪರಿಚಯ ಕೊನೆಗೆ ಪ್ರೀತಿಗೆ ತಿರುಗಿದೆ. 2 ದಿನಗಳ ಹಿಂದೆ ಪರಾರಿ ಆಗಿದ್ದಾರೆ. ಇದರಿಂದ ಆಕ್ರೋಶಗೊಂಡು ಯಲ್ಲಪ್ಪ ಮನೆಯ ಮೇಲೆ ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಮನೆಯ ಹಂಚುಗಳನ್ನು ಪುಡಿ ಮಾಡಿದ್ದಾರೆ. ಟಿವಿಯನ್ನು ಧ್ವಂಸ ಮಾಡಲಾಗಿದೆ. ಯಲ್ಲಪ್ಪನ ಮನೆಯಲ್ಲಿದ್ದಂಥ ಚಿನ್ನಾಭರಣ, ಹಣ, 25 ಕುರಿಯನ್ನು ಕಳ್ತನ ಮಾಡಲಾಗಿದೆ. ಓಡಿ ಹೋಗಿ ಪ್ರಾಣವನ್ನು ಉಳಿಸ್ಕೊಂಡಿರೋದು ಯಲ್ಲಪ್ಪನ ಪೋಷಕರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಏನಾಗಿದೆ, ಏನು ಎತ್ತ ಅನ್ನೋ ಚಿತ್ರಣ ವಿವರಿಸಿದ್ದಾರೆ. ಕೇಳೋಣ ಬನ್ನಿ. ಮದುವೆಯಾದ ಯುವತಿಯನ್ನು ಓಡಿಸ್ಕೊಂಡು ಹೋದ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಆ ಒಂದು ಯುವಕನ ಕುಟುಂಬದ ಮನೆ ಮೇಲೆ ದಾಳಿ ಮಾಡಿ ಆ ಒಂದು ಕುಟುಂಬಸ್ಥರು ಕೂಡ ಹತ್ಯೆ ಮಾಡುವಂಥ ಯತ್ನ ಕೂಡ ನಡೆದಿರ್ತಕ್ಕಂಥ ಘಟನೆ ಬೆಳಗಾವಿ ತಾಲೂಕಿನ ಬರಮ್ಯಾನಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಇದು ಸಚಿವ ಸತೀಶ್ ಜಾರಕಿಹೊಳಿ ಮತಕ್ಷೇತ್ರ ಬರ್ತಕ್ಕಂಥ ಯಮಕನಮರಡಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಬರಮ್ಯಾನಹಟ್ಟಿ ಗ್ರಾಮ. ನಿಮ್ಗೆ ತೋರಿಸ್ತಾ ಇದ್ದೀವಿ. ಬರಮ್ಯಾನಹಟ್ಟಿ ಇರ್ತಕ್ಕಂಥ ಮನೆ ಏನಿದೆ, ಆ ಯಲ್ಲಪ್ಪ ನಾಯ್ಕ ಅನ್ನುವಂಥ ಯುವಕ ಏನಿದ್ದಾನೆ, ಆತ ನಾಗವ್ವ ಅನ್ನುವಂಥ ಯುವತಿಯನ್ನು ಓಡಿಸ್ಕೊಂಡು ಹೋಗಿದ್ದಾನೆ. ಅವಳ ಮದುವೆಯಾಗಿ 1 ವರ್ಷ ಆಗಿತ್ತು. ಆ ಒಂದು ನಾಗವ್ವನ ಓಡಿಸ್ಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಆ ಒಂದು ನಾಗವನ್ನ ಕುಟುಂಬಸ್ಥರು ಮತ್ತು ಆಕೆಯ ಪತಿಯ ಕುಟುಂಬಸ್ಥರು ಏನಿರ್ತಾರೆ, ಇಡೀ ಮನೆಯಲ್ಲಿ ಇರ್ತಕ್ಕಂಥ ಮನೆಯನ್ನು ಸಂಪೂರ್ಣವಾಗಿ ಒಂದು ಹಾನಿ ಮಾಡಿರ್ತಕ್ಕಂಥದ್ದು. ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕಲ್ಲುಗಳನ್ನು ಎಸೆದಿರ್ತಕ್ಕಂಥ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ. ಇಡೀ ಸಂಪೂರ್ಣ ಮನೆಯನ್ನು ಏನಿದೆ ಧ್ವಂಸ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಹಿಂದೆ ಬೆಳಗಾವಿ ತಾಲೂಕಿನ ವಂಟಮೂರು ಗ್ರಾಮದಲ್ಲಿ ಇಂಥದೇ ಒಂದು ಘಟನೆ ನಡೆದಿತ್ತು. ಅಲ್ಲಿ ಕೂಡ ಪ್ರೀತಿಸಿ ಯುವತಿಯನ್ನು ಓಡಿಸ್ಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಆ ಒಂದು ಯುವಕನ ತಾಯಿಯ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂಥ ಘಟನೆ ನಡೆದಿತ್ತು. ಆ ಒಂದು ಪ್ರಕರಣದಲ್ಲಿ ಆರೋಪಿಗಳು ಕೂಡ ಶಿಕ್ಷೆ ಆಗಿರ್ತಕ್ಕಂಥದ್ದು. ಈಗ ಅಂಥದ್ದೇ ಒಂದು ಘಟನೆ ಮತ್ತೆ ಯಮಕನಮರಡಿ ಮತಕ್ಷೇತ್ರ ನಡೆದಿದೆ. ಪ್ರಮುಖವಾಗಿ ಇಲ್ಲೂ ಕೂಡ ಅದೇ ಪ್ರೀತಿಯ ಗಲಾಟೆ ಅಂತ ಹೇಳ್ಬೋದು. ಯಾಕಂದರೆ ಯಲ್ಲಪ್ಪ ನಾಗವ್ವ ಮಧ್ಯೆ ಪ್ರೀತಿ ಮಾಡಿ ಅವಳನ್ನು ಓಡಿಸ್ಕೊಂಡು ಹೋದಂಥ ಹಿನ್ನೆಲೆಯಲ್ಲಿ ಯಲ್ಲಪ್ಪನ ಮನೆಯಾಗಿರ್ತಕ್ಕಂಥ ಬರಮ್ಯಾನಹಟ್ಟಿ ಮನೆಯಲ್ಲಿ ಬಂದು ಈ ರೀತಿ ದಾಳಿ ಮಾಡಿದ್ದಾರೆ. ಇಡೀ ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿರ್ತಕ್ಕಂಥದ್ದು. ಅವ್ರು ಮಾತಾಡ್ತೀನಿ, ಏನಾಯ್ತು ನಿನ್ನೆ ನಮಗೇನೋ ಗೊತ್ತಿಲ್ಲ ರೀ. ಅದು ನಾವು ಇಲ್ಲಿ ಮ್ಯಾಲೆ ಇದ್ದೀವಿ ರೀ. ನಮ್ಮ ಅಪ್ಪನ ತೆಳಗೆ ನಮ್ಮ ಹುಡುಗ ಸೋಫಾ ಸೆಟ್ ಮೇಲೆ ಇರ್ತಾರೆ. ಇವ್ರು ಬಂದ ಬಗ್ಲ ಹಚ್ಚಿದ್ದೀವಿ ಬಿಡ್ರಿ. ನಾವು ಈ ಹುಡುಗರಿಗೆ ಹೊರಗೆ ಹೋಗ್ತಾ ಮಳೆ ಬರತೈತೆ ಅಂತೇಳಿ ಓಡಿ ಬಂದಾರ. ನಿಮ್ಮವ್ ನಿನ್ನ ಹೇತಿಕೊಂಡು ಬಿಮ್ಮ ಎಲ್ಲಿದ್ದೀವಿ ಅಂದ ಕುಡದಾನ ತಿಳ್ಕೊಂಡಿವ್ರಿ. ನಾವು ಕುಡದಾನು ಹಿಂಗೆ ಮಾಡ್ಕೊಂಡು ಬರ್ತಾನೆ ಬಿಡ್ರಿ ಅಂತ ಓಡಿಸಿ ಹೋಗಿದ್ದೆಲ್ಲ ನಿಮ್ಮವ್ ನಿನ್ನ ಹೇತಿ ನಿನ್ನ ಮಗನ ನಿನಗೆ ಗೊತ್ತಿರಲ್ಲ ಅಂತೇಳಿ ಬಂದು. ಈಗ ನಮಗೆ ಗೊತ್ತಿದ್ರೆ ನಾವು ಈ ದೀರಿಯಲ್ಲಿ ಹಾಕೊಂಡಾರ್ರಿ ಜಿಗಿದು ಹೋಗ್ತಿದ್ದೀವಿ ರೀ. ನಾವು ಈಗ ಏನೋ ಗೊತ್ತಿಲ್ದ ನಮ್ಮಂತ ಒಳಗೆ ದೀರಿಯಲ್ಲಿ ಇರಾರ್ರಿ. ಅವ್ರು ಬಂದು ಏನು ಕ್ವಾಡ್ಲಿ ಕುಡ್ಗೋಲ್ಲ ಏನು ಚಾಕು ಏನು ತೊಗೊಂಡು ಬಂದ್ರೆ ನೋಡಿ ಈ ಹುಡುಗರ್ನ ಬಿಟ್ಟ ಜಿಗಿದೀವ್ರಿ. ಆ ಹುಡುಗರ್ನ ತಾವ ಜಿಗಿದ ಆ ಹುಡುಗರು ಬಂದವ್ರಿ. ಆ ಜಿಗಿದು ಬರೋದಕ್ಕೆ ನಾವು ಜಿಗಿದು ಹೋಯ್ದೀವ್ರಿ. ಎಲ್ಲರೂ ಬಂದು ಮನೆ ಮೇಲೆ ಹತ್ತಿ ಕಲ್ಲ ಕುಡ್ಗೋಲ್ಲ. ಮತ್ತು ಆ ಹುಡುಗ ಎಲ್ಲಿ ಹೋಗ್ತೈತಿ ಆ ಹುಡುಗನ ಊರ್ಕೊಂಡು ಹಸತ್ತಾರ. ನಮ್ಮ ತಮ್ಮ ಓಡಿ ಹೋಗಿದಾನ ಅಂತೇಳಿ ಕಂಪ್ಲೀಟ್ ಐತಿ. ಅವ್ನು ನಾಗವ್ವ ಅನ್ನತ್ತಾರ್ರಿ ಅವ್ರು. ಆಕಿದ ಮದುವೆ ಆಗೈತ್ರಿ. ಇದ ಊರಾಕಿರಿ. ಅವರೆಲ್ಲ ಉದ್ದಮ್ ಭಾಗದಾಗ ಇರ್ತೀರಿ. ಉದ್ದಮ್ ಭಾಗದಾಗ ಇರ್ತೀರಿ. 100-200 ಮಂದಿಕ್ಕಿಂತ ಹೆಚ್ಚು ಇದ್ರಿ. ನಮ್ಮನ್ನು ಕೊಲ್ತೀವಿ ಮನೇಲಿ ಊರಿಗೆ ಹೋಗಿ ಕಡ್ಲಿ ಕೊಡ್ತೀವಿ. ಆಕೆ ಗಂಡ ಮೊದಲು ಕಡಿತೀವಿ ಅಂತಾರೆ. ಅವ್ ಮಾಡಿ ತಪ್ಪಿದ್ರನ್ನ ಕೊಡೋದಲ್ರಿ.
ಈಗ ನಮ್ಮ ಗಾಂಡ್ರಿಗೆ ನಮ್ಮ ಮಕ್ಳಿಗೆ ಏನಾರ ನಾವು ಎಲ್ಲಿ ಹೋಗೋಣ್ರಿ ಈಗ ತಿರ್ಕೊಂಡು ತಿನ್ನೋ ಮೈಂದ್ರಿ ನಾವು ತಿನ್ನಾಕ ಕೂಳಿ ನೋಡ್ರಿ ಹಿಂಗೆ ಮಾಡಿ ಹೋಗಿದಾರೆ ನಾವು ಏನು ಮಾಡೋಣ್ರಿ ಇಡೀ ಮನಿ ಎಲ್ಲ ಹಾಳು ಮಾಡ್ಯಾರ. ಮನೆ ಎಲ್ಲ ಹಾಳು ಮಾಡಿದಾರೆ. ಏನಾಯ್ತು ನಿನ್ನೆ? ನಿನ್ನೆ ಅವು ದಾಳಿ ಮಾಡಿ ಸರ್, ನಾವು ಮಕ ಬಿಟ್ಟು ಹೋಗಕ್ಕೆ ಬಂದಿದ್ದು ಸರ್. ಸುಳ್ಳು ಬಂದು ಕಲ್ಲ ಕಟ್ಟಿಗೆ ಹರಿಸಾಡಕತ್ತಾರ ಸರ್, ಕೊಳ್ಳಿ ಕುಡ್ಗೋಲ ಎಲ್ಲ ಈ ನಮ್ಮನೆ ಮಾಡಿ ಹೋಗ್ಯಾರ ಸರ್. ನಮ್ಮನ್ನು ನಾವು ಕಲಾಸ್ ಸರ್. ಯಲ್ಲಪ್ಪ ಏನಿದಾನೆ, ಯಲ್ಲಪ್ಪ ನಾಗವನ್ನು ಓಡಿಸ್ಕೊಂಡು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಯಲ್ಲಪ್ಪನ ಮನೆ ಮೇಲೆ ಬಂದು ಆ ನಾಗವನ್ನು ಏನು ತಂದೆ ತಾಯಿ ಮತ್ತು ಅವ್ರ ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಆಕೆ ಪತಿಯಾಗಿರ್ತಕ್ಕಂಥ ಬಸ್ಸು ಏನಿದಾನೆ ಆತನ ಕುಟುಂಬಸ್ಥರು ಬಂದು ಇಲ್ಲಿ ದಾಳಿ ನಡೆಸಿ ಈ ರೀತಿ ಒಂದು ಏನು ಗಲಾಟೆ ಮಾಡಿರ್ತಕ್ಕಂಥ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ. ಬರಮ್ಯಾನಟ್ಟಿ ಗ್ರಾಮದಲ್ಲಿ ಅಮಾನವೀಯ ಘಟನೆಯ ಬಗ್ಗೆ ಮರಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಹೇಳಿಕೆ. ನಾಗರಾಜ್ ನಾಯಕ, ರವಿ ಬೀಜಗಟ್ಟಿ, ಈಶ್ವರ ಸೇರಿ ಹಲವರ ಮೇಲೆ ಎಫ್ಐಆರ್. ಈ ಘಟನೆಯಲ್ಲಿ ಯಾರಿಗೂ ದೈಹಿಕವಾಗಿ ಗಾಯ ಆಗಿಲ್ಲ, ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅಂತ ಭೂಷಣ್ ಬೋರಸೆ ಅವರು ಹೇಳ್ತಾ ಇದ್ದಾರೆ. ಆರೋಪಿಗಳ ಬಂಧನಕ್ಕೆ ಪೊಲೀಸರ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಕಾನೂನು ಕೈಗೆ ತೆಗೆದುಕೊಂಡವರ ಮೇಲೆ ಕ್ರಮ ಆಗತ್ತೆ. ಆರೋಪಿಗಳ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಕಮಿಷನರ್ ಹೇಳ್ತಾ ಇರೋದು. ಭೀಮಪ್ಪ ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಇತರರು ಅಂತ ಹೇಳಿದ್ದಾರೆ, 10-15 ಮಂದಿ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅದು ದೂರಲ್ಲಿ ಹೇಳಿದ್ದಾರೆ. ಆ ಎಲ್ಲ ಈಗ ತನಿಖೆಯಲ್ಲಿ ವಿಚಾರ ಹೊರಗಡೆ ಬರುತ್ತೆ. ಬರಮ್ಯಾನಟ್ಟಿ ಊರಲ್ಲಿ ಭೀಮಪ್ಪ ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು